Good morning to all. Welcome to SULABHA Academic English channel. I am Nagvani NV, Assistant Professor of English. In today's class, I am going to explain the story The Fir Tree by Hans Christian Andersen, prescribed by the University of Mysore to the first year B.B.A program, first semester course 2020-21. The Fir Tree by Hans Christian Andersen is an interesting story by Hans Christian Andersen. He is an important Danish writer. The fir tree is about a tiny tree which fails to enjoy the present moment and with what it has, but longs for the things that it has never seen and makes its life miserable. Illೊಂದು fir tree ಇದೆ. It's a small tree, tiny tree. ಅದು ಈಗ at present it fails to enjoy what it has with it at present, but longs for something else which it doesn't have. ತನ್ನೊಂದಿಗೆ ಏನಿಲ್ಲ ಅದನ್ನು ಬಯಸಿ the present momentನ್ನು and also the entire ಲೈಫನ್ನು it makes it miserable ಅಂದರೆ ದುಃಖ ಮಾಡ್ಕೊಳ್ಳುತ್ತೆ. ನಮ್ಮಲ್ಲಿ ನೀವು ಬಸ್ಸಲ್ಲೆಲ್ಲ ಬರೆದಿರ್ತಾರೆ ನೋಡಿದ್ದೀರಾ, ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ. ಯಾರು? ಲಕ್ಷ್ಮೀನಾರಾಯಣ ಭಟ್ಟ ಅವರು ಬರೆದಿರೋದು. ಅದು ಜಿ ಶಿವರುದ್ರಪ್ಪ ಅವರ. ನೀವು ಫೈಂಡ್ ಔಟ್ ಮಾಡಿ. ಇರುವುದೆಲ್ಲ ಯಾವ ಮೋಹನ ಮುರಳಿ ಕರೆಯಿತೋ ದೂರ ತೀರಕ್ಕೆ ನಿನ್ನನು. ಆ ಹಾಡಲ್ಲಿ ಬರ್ತಕ್ಕಂಥ ಸಾಲುಗಳು. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ. ನಮ್ಮ ಹತ್ರ ಏನಿದೆಯೋ ಅದ್ರ ಬಗ್ಗೆ ನಮಗೆ ಖುಷಿ ಅನಿಸಲ್ಲ. ನಮ್ಮ ಹತ್ರ ಸೈಕಲ್ ಇದ್ದರೆ ಪಕ್ಕದವ್ರ ಹತ್ರ ಬೈಕ್ ನೋಡ್ತೀವಿ. ನನ್ನ ಹತ್ರ 2,000 ರೂಪಾಯಿ ಡ್ರೆಸ್ ಇದ್ರೂ ನನ್ನ ಫ್ರೆಂಡ್ ಹತ್ರ 500 ರೂಪಾಯಿ ಡ್ರೆಸ್ ಮೇಲೆ ನನ್ನ ಕಣ್ಣಿಗೆ ಬೀಳುತ್ತೆ, ನನಗೆ ಅದೇ ಬೇಕು ಅಂತ ಕೇಳ್ತೀನಿ ನಾನು. ಸೊ ಹೀಗೆ ಆಲ್ವೇಸ್ ವಿ ಆಸ್ಪೈರ್ ಫಾರ್ ವಾಟ್ ವಿ ಹ್ಯಾವ್ ನಾಟ್, ಆ್ಯಂಡ್ ಬೈ ಡೂಯಿಂಗ್ ಸೊ ನಮ್ಮ ಲೈಫನ್ನು ನಾವು ದುಃಖ ಮಾಡ್ಕೊಳ್ತೀವಿ. ಅದನ್ನೇ ಪಾಲೋ ಕೋಹೆಲೋ ತಮ್ಮ ಆಲ್ಕೆಮಿಸ್ಟ್ ಕಾದಂಬರಿಯಲ್ಲಿ ಹೇಳ್ತಾರೆ. ಏನಂತ? ಒನ್ ಶುಡ್ ಲೀವ್ ಇನ್ ಪ್ರೆಸೆಂಟ್ ಅಂತ, ವರ್ತಮಾನದಲ್ಲಿ ಬದುಕಬೇಕು ಅಂತ. ಪಾಸ್ಟ್, ವಿ ಹ್ಯಾವ್ ಟು ಲರ್ನ್ ಫ್ರಮ್ ದ ಪಾಸ್ಟ್ ಎಕ್ಸ್ಪೀರಿಯನ್ಸಸ್. ಇಟ್ ಕೆನಾಟ್ ಬಿ ಆಲ್ಟರ್ಡ್. ಭೂತಕಾಲವನ್ನು ನಾವು ಬದಲಾಯಿಸೋಕ್ಕಾಗಲ್ಲ, ನಾವು ಅದರಿಂದ ಪಾಠ ಕಲಿಬೇಕು. ಆ್ಯಂಡ್ ವಿ ಶುಡ್ ಲೀವ್ ಇನ್ ಪ್ರೆಸೆಂಟ್. ಆ್ಯಂಡ್ ಫ್ಯೂಚರ್ ಬಗ್ಗೆ ದಿರ್ ಇಸ್ ನೋ ನೀಡ್ ಟು ವರಿ ಬಿಕಾಸ್ ವಿ ಡೋಂಟ್ ನೋ ವಾಟ್ ಹ್ಯಾಪನ್ಸ್ ದ ನೆಕ್ಸ್ಟ್ ಮೂಮೆಂಟ್. ಭವಿಷ್ಯದ ಬಗ್ಗೆ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ. ಬಟ್ ವಿ ಶುಡ್ ಲೀವ್ ಇನ್ ಪ್ರೆಸೆಂಟ್, ಲರ್ನ್ ಫ್ರಮ್ ದ ಪಾಸ್ಟ್ ವಿಚ್ ಕೆನಾಟ್ ಬಿ ಆಲ್ಟರ್ಡ್, ಆ್ಯಂಡ್ ಇಂಪ್ರೂವ್ ದ ಪ್ರೆಸೆಂಟ್, ಹೋಪ್ ಫಾರ್ ದ ಬೆಟರ್ ಫ್ಯೂಚರ್. ನಾವು ಪ್ರೆಸೆಂಟ್ನ ಇಂಪ್ರೂವ್ ಮಾಡಿಕೊಂಡ್ರೆ ಫ್ಯೂಚರ್ ಬೆಟರ್ ಆಗಿರುತ್ತೆ. ವಿ ಶುಡ್ ನಾಟ್ ವರಿ ಅಬೌಟ್ ದ ಫ್ಯೂಚರ್, ಬಟ್ ವಿ ಶುಡ್ ಲೀವ್ ಇನ್ ಪ್ರೆಸೆಂಟ್ ಆ್ಯಂಡ್ ವಿ ಶುಡ್ ಇಂಪ್ರೂವ್ ದ ಪ್ರೆಸೆಂಟ್. ಸೊ ನೋಡೋಣ ಫರ್ ಟ್ರೀನಲ್ಲಿ ಏನಾಗುತ್ತೆ ಅನ್ನೋದನ್ನು. ಎ ಪ್ರೆಟಿ ಟ್ರೀ ಗ್ರ್ಯೂ ಇನ್ ಎ ಸ್ವೀಟ್ ಟ್ರಸ್ಟಿಂಗ್ ಪ್ಲೇಸ್ ಇನ್ ಎ ಫಾರೆಸ್ಟ್, ಬಟ್ ಇಟ್ ವಾಸ್ ನಾಟ್ ಹ್ಯಾಪಿ. ನಾನು ಸಮ್ಮರೈಸ್ ಮಾಡಿದ್ದೀನಿ ಇಡೀ ಒಂದು ಸ್ಟೋರಿನ. ಇಟ್ಸ್ ಅ ಪ್ರೆಟಿ ಬ್ಯೂಟಿಫುಲ್. ಇಟ್ ಗ್ರ್ಯೂ ಇನ್ ಎ ಸ್ವೀಟ್ ರೆಸ್ಟಿಂಗ್ ಪ್ಲೇಸ್ ಇನ್ ಎ ಫಾರೆಸ್ಟ್. ನೋಡಿ, ಫಾರೆಸ್ಟಲ್ಲಿ ಒಂದು ಸ್ವೀಟ್ ಬ್ಯೂಟಿಫುಲ್ ಆಗಿರೋ ರೆಸ್ಟಿಂಗ್ ಪ್ಲೇಸ್ ಇಲ್ಲದು ಇದೆ. ಬಟ್ ಇಟ್ ವಾಸ್ ನಾಟ್ ಹ್ಯಾಪಿ. ಇಟ್ ಆಲ್ವೇಸ್ ವರೀಡ್ ದಟ್ ಇಟ್ ವಾಸ್ ನಾಟ್ ಆಸ್ ಟಾಲ್ ಆಸ್ ಇಟ್ಸ್ ಕಂಪಾನಿಯನ್ಸ್, ದ ಪೈನ್ಸ್, ದ ಫರ್ಸ್ ವಿಚ್ ಗ್ರ್ಯೂ ಅರೌಂಡ್ ಇಟ್. ತನ್ನ ಸುತ್ತಮುತ್ತ ಇರ್ತಕ್ಕಂಥ ಪೈನ್ಸು, ಫರ್ ಈ ಥರ ಇದೆಯಲ್ಲ, ನಾನು ಅವರಷ್ಟು ಟಾಲ್ ಇಲ್ಲ ಅಂತ ಇಟ್ ಯೂಸ್ ಟು ವರಿ. It did not enjoy the sunshine, cool breeze and the appreciation of the little peasant children. Ali little peasant children while going to school, they come and sit beside it and appreciate how pretty the fir trees anta. No, it doesn't enjoy it. ಅಲ್ಲಿರ್ತಕ್ಕಂಥ ಸನ್ಶೈನ್ ಆಗಲಿ, ಕೂಲ್ ಬ್ರೀಸ್ ಆಗಲಿ, ತಂಗಾಳಿ, ಸೂರ್ಯನ ಬಿಸಿಲು ಯಾವುದನ್ನು ಎಂಜಾಯ್ ಮಾಡಲ್ಲ. ಇಟ್ ಫೆಲ್ಟ್ ವೆರಿ ಅನ್ಹ್ಯಾಪಿ ವೆನ್ ದ ಲಿಟಲ್ ಹೇರ್ ಜಂಪ್ಡ್ ಓವರ್ ಇಟ್ ಇನ್ ವಿಂಟರ್. In winter, a little hair was there and used to come and it jumped over it because it's so small, tiny alva adike. The tree grew a notch or a joint every year, but was not satisfied with it. The tree grew a notch or a joint. ಒಂದೊಂದು ನಾಚ್ ಅಂದರೆ ಒಂದು ಜಾಯಿಂಟ್ ಒಂದು ಪ್ರತಿ ವರ್ಷ ಬೆಳೀತಾ ಇತ್ತು. ಅದೇ ಇಟ್ ವಾಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಇಟ್ಸ್ ಗ್ರೋತ್. It grew taller in 3 winters that the hair could not jump over it but ran round it. Still the tree was unsatisfied and it wanted to grow taller. ಎತ್ತರ ಅನ್ಕೋತಾ ಇತ್ತಲ್ವಾ? 3 winters ಅಲ್ಲಿ it grew
that much taller that the hair could not jump over it, and it began to move around it. ಮೊಳಕೆ ಅದ್ರ ಮೇಲೆ ನೆಗೆಯೋಕ್ಕಾಗಲ್ಲ, ಅಷ್ಟು ಹತ್ರ ಬೆಳೆದಿದೆ, ಆದರೂ ಇದಕ್ಕೆ ಖುಷಿ ಇಲ್ಲ. In the autumn, the woodcutters came and cut down several of the tallest trees and were carried them away in wagons. The fir tree was curious to know where they were taken. Autumn seasonally, woodcutters ಬಂದರು. They cut off all the tallest trees and they carried them into a wagon. The tree is curious to know where they were taken. Then in the spring, the stock told that it had seen them in several new ships when it flew from Egypt, and fine masks were made of them. ಅದು ಹೇಳ್ತು, ಯಾವುದು ಸ್ಟಾರ್ಕ್ ಅಕ್ಕಿ ಹೇಳ್ತು ಬಂದು, ಏನಂತ ಸ್ಪ್ರಿಂಗ್ ಸೀಸನಲ್ಲಿ ಬಂದು ಹೇಳ್ತು, ಏನಂತ, ನಾನು ಈಜಿಪ್ಟಿಂದ ಹಾರ್ಕೊಂಡು ಬರುವಾಗ ಒಂದು ಹೊಸ ಶಿಪ್ ಮಾಡಿದರು, ಆ ಶಿಪ್ಪಲ್ಲಿ ಹೊಸ ಫೈನ್ ಮಾಸ್ಕ್ ಮಾಡಿದರು, ತೆಪ್ಪಗಳನ್ನ ಮಾಡಿದರು ಆ ಮರಗಳಿಂದ ಅಂತ. Now the tree wanted to know how the sea looked like and wanted to go to the sea. ಈಗ ಇಟ್ ಬಿಗಿನ್ಸ್ ಟು ಥಿಂಕ್ ಆಫ್ ಸಿ, ಸಮುದ್ರ ಹೇಗಿರುತ್ತೆ, ನಾನು ಐ ಆಲ್ಸೋ ವಾಂಟ್ ಟು ಗೋ ಟು ಸಿ ಅಂತ ಇಟ್ ಬಿಗ್ಯಾನ್ ಟು ವರಿ. ದ ಸನ್ ಬೀಮ್ ಟೋಲ್ಡ್ ದ ಫರ್ ಟ್ರೀ ಟು ರಿಜಾಯ್ಸ್ ಇಟ್ಸ್ ಯೂತ್, ಇಟ್ಸ್ ಫ್ರೆಶ್ ಗ್ರೋತ್ ಅಂಡ್ ದ ಯಂಗ್ ಲೈಫ್ ದಟ್ ಇಟ್ ವಾಸ್ ಇನ್ ಇಟ್. ಸನ್ರೈಸ್ ಹೇಳ್ತು, ಫೂಲಿಶ್ ಫೆಲೋ, ಯು ಎಂಜಾಯ್ ಯುವರ್ ಯೂತ್, ಯುವರ್ ಫ್ರೆಶ್ ಗ್ರೋತ್ ಆ್ಯಂಡ್ ಯಂಗ್ ಲೈಫ್ ಅಂತ ಹೇಳ್ತು. ದ ವಿಂಡ್ ಕಿಸ್ ದ ಟ್ರೀ ಆ್ಯಂಡ್ ದ ಡ್ಯೂ ವಾಟರ್ಡ್ ಇಟ್ ವಿತ್ ಟಿಯರ್ಸ್, ಬಟ್ ದ ಫರ್ ಟ್ರೀ ಡಿಡ್ ನಾಟ್ ರಿಗಾರ್ಡ್ ದೆಮ್. Wind to console the tree, it kissed it, and the dew, it shed its tear and tried to console, but that tree did not care for them. At the Christmas time, many young trees were cut down and carried away in the wagons. Now also the tree was unhappy that it was not cut down and taken away. Christmas bantu, young trees, they were cut down and carried away. Iglo it is unhappy. Okay, it wanted to know where they were taken. ಎಲ್ಲಿ ತಗೊಂಡೋದ್ರು ಅವುಗಳನ್ನ? ದ ಸ್ಪ್ಯಾರೋಸ್ ಟೋಲ್ಡ್ ದಟ್ ದೇ saw them in the houses in the town and were dressed up in the most splendid manner. ಸ್ಪ್ಯಾರೋಸ್ ಬಂದು ಹೇಳಿದ್ವು, ಏನಂತ, they were taken to the houses in the town and were dressed up in the most splendid manner. ಟೌನಲ್ಲಿ ದೊಡ್ಡ ದೊಡ್ಡ ಮನೆಗಳಲ್ಲಿ ಅವುಗಳನ್ನ ಇಟ್ಟು ತುಂಬ ಚೆನ್ನಾಗಿ ಡ್ರೆಸ್ ಮಾಡಿದರು, ಅಲಂಕಾರ ಮಾಡಿದರು. They were placed in the middle of a warm room and decorated with all sorts of beautiful things, hundreds of wax tapers. ದೊಡ್ಡ ಹಾಲಲ್ಲಿ ಇಟ್ಬಿಟ್ಟು ಅವುಗಳಿಗೆ ಬ್ಯೂಟಿಫುಲಿ ದೇ ವರ್ ಡೆಕೋರೇಟೆಡ್ ವಿತ್ ಹಂಡ್ರೆಡ್ಸ್ ಆಫ್ ಬ್ಯೂಟಿಫುಲ್ ಥಿಂಗ್ಸ್, ಹಂಡ್ರೆಡ್ಸ್ ಆಫ್ ವ್ಯಾಕ್ಸ್ ಟೇಪರ್ಸ್ ಅಂತ ಮೇಣದ ಬತ್ತಿ ಎಲ್ಲ ಇಟ್ಟು ಅಲಂಕಾರ ಮಾಡಿ. ದ ಫರ್ ಟ್ರೀ ನೌ ಬಿಗ್ಯಾನ್ ಟು ಥಿಂಕ್, ವೈ ದೀಸ್ ವಂಡರ್ಫುಲ್ ಥಿಂಗ್ಸ್ ಡಿಡ್ ನಾಟ್ ಹ್ಯಾಪನ್ ಟು ಇಟ್. ಎಲ್ಲರಿಗೂ ಇದೆಲ್ಲ ಆಗುತ್ತೆ, ನನಗೆ ಯಾಕೆ ಇದೆಲ್ಲ ಆಗಲ್ಲ ಅಂತ ಇಟ್ ಬಿಗ್ಯಾನ್ ಟು ಥಿಂಕ್, ಬಿಗ್ಯಾನ್ ಟು ವರಿ. ಇಟ್ ಲಾಂಗ್ ಟು ದ ಕ್ರಿಸ್ಮಸ್ ಟೈಮ್. ಇಟ್ ಆಲ್ವೇಸ್ ಥಿಂಕ್ಸ್ ಆಫ್ ದ ಕ್ರಿಸ್ಮಸ್ ಟೈಮ್. The air and the sunlight told it to rejoice with them and enjoy its own bright life in the fresh air. Air and sunshine ಹೇಳಿದ್ವು, you enjoy the present moment, you enjoy with us the fresh air, the fresh light ಅಂತ. But the tree did not rejoice. Rejoice ಅಂದರೆ ಎಂಜಾಯ್ ಮಾಡೋದು, ಎಂಜಾಯ್ ಮಾಡಲಿಲ್ಲ. It grew taller and beautiful. Now it also grew taller and beautiful. A short time before Christmas, the woodcutters came and cut down the fir tree. It fell with a groan to the earth. Though it was painful, it forgot it with the expectation of happiness. Christmas bantu, now it is a beautiful tree, and tall and beautiful tree. The woodcutters came and cut down the fir tree, and it fell with a groan to the earth. ನರಳ್ಕೊಂಡು ಬಿತ್ತು ಕಟ್ ಮಾಡಿದಾಗ. Though it's painful, it forgot it because with the expectation, it's expecting some great happiness in future. But even then it was not happy. ಹೋಗ್ಲಿ, ಕಟ್ ಮಾಡಿದ್ರು, ಎಷ್ಟು ದಿನ ಕಟ್ ಮಾಡಿಲ್ಲ ಅಂತ ಪಡ್ಕೋತಾ ಇತ್ತಲ್ವ. ಈಗ ಕಟ್ ಮಾಡಿದ್ರು, ಈಗ ಈಸ್ ಇಟ್ ಹ್ಯಾಪಿ? ನೋ, now it's not happy. Now was it sorrowful because it doesn't like to leave its forest home, old companions, the trees, the little bushes, many colored flowers, the birds. ನನ್ನ ಹಳೆ ಮನೆ ಬಿಟ್ಟೋಗ್ಬೇಕಲ್ಲ, ನನ್ನ ಹಳೆ ಪೇರೆಂಟ್ಸ್ ಬಿಟ್ಟೋಗ್ಬೇಕಲ್ಲ, ಮನೆಗಳು, ಬುಷಸ್ಸು, many colored flowers, birds. Then it was taken to a large beautiful apartment and placed it in a large tub in a very handsome carpet in the middle of a living room. ಒಂದು ತುಂಬ ಸುಂದರವಾದ ಕಾರ್ಪೆಟ್ ಮೇಲೆ ಲಿವಿಂಗ್ ಹಾಲಲ್ಲಿ ಮಧ್ಯದಲ್ಲಿ ಒಂದು ಟಬ್ಬಲ್ಲಿ ಮರಳು ತುಂಬಿ ಅದನ್ನ ಇಡ್ತಾರೆ. ದ ಯಂಗ್ ಲೇಡೀಸ್ ಅಡಾರ್ನ್ ಅಂದರೆ ಅಲಂಕಾರ ಮಾಡೋದು. ದ ಟ್ರೀ ವಿತ್ ಲಿಟಲ್ ಕಲರ್ ಪೇಪರ್ ಬ್ಯಾಗ್ಸ್ ಫಿಲ್ಡ್ ವಿತ್ ಸ್ವೀಟ್ ಮೀಟ್ಸ್, ಸ್ವೀಟ್ ತುಂಬಿರೋ ಕಲರ್ ಪೇಪರ್ ಬ್ಯಾಗ್ಸ್, ಗಿಲ್ಡೆಡ್ ಆಪಲ್ಸ್ಗೆ
ಗಿಲ್ಡೆಡ್ ಪೇಪರ್ನ ಹಾಕಿ ಹೊಳೆಯುವ ಕಾಗದಗಳನ್ನು ಸುತ್ತಿ ವಾಲ್ನಟ್ಸ್, ಹಂಡ್ರೆಡ್ಸ್ ಆಫ್ ರೆಡ್, ಬ್ಲೂ ಆ್ಯಂಡ್ ವೈಟ್ ಟೇಪರ್ಸ್ ಎಲ್ಲ ಇಡ್ತಾರೆ. Dolls were placed under the green leaves, and at the very top was fastened a glittering star made of tinsel paper ಇಂದ ಮಾಡಿರ್ತಕ್ಕಂಥ, ಹೊಳೆಯುವ ಕಾಗದದಿಂದ ಮಾಡಿರ್ತಕ್ಕಂಥ ಒಂದು ಸ್ಟಾರನ್ನು ಟಾಪಲ್ಲಿ ಅವರು ಸ್ಟಿಕ್ ಮಾಡ್ತಾರೆ, ಅಂಟಿಸ್ತಾರೆ. ಡಾಲ್ಸನ್ನು ಇಡ್ತಾರೆ, ಬೊಂಬೆಗಳನ್ನು ಇಡ್ತಾರೆ. ದ ಟ್ರೀ ಲುಕ್ಡ್ ವೆರಿ ಬ್ಯೂಟಿಫುಲ್. ಇನ್ ದ ಈವ್ನಿಂಗ್ ದ ಟೇಪರ್ಸ್ ವರ್ ಲೈಟೆಡ್. ನೌ ಆಲ್ಸೋ ದ ಟ್ರೀ ವಾಸ್ ನಾಟ್ ಹ್ಯಾಪಿ. ಇಟ್ ಇಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್ ಅಂಡ್ ಈವ್ನಿಂಗ್ ದ ಪೇಪರ್ಸ್ ವರ್ ಲೈಟೆಡ್. ಕ್ಯಾಂಡಲ್ನ ಹಚ್ಚುತ್ತಾರೆ. ಈಗಲೂ ಅದು ಖುಷಿ ಇಲ್ಲ. ಯಾಕೆ? ಇಟ್ ಟ್ರೆಂಬಲ್ಡ್. ಭಯ ಆಗೋಯ್ತು ಅದಕ್ಕೆ ಒಂದೇ ಸರಿಗೆ. ಇಟ್ ಟ್ರೆಂಬಲ್ಡ್ ವಿತ್ ಫಿಯರ್ ಅಂಡ್ ಒನ್ ಆಫ್ ದ ಕ್ಯಾಂಡಲ್ಸ್ ಫೆಲ್ ಅಮಾಂಗ್ ದ ಗ್ರೀನ್ ಲೀವ್ಸ್ ಅಂಡ್ ಬರ್ಡ್ ಸಮ್ ಆಫ್ ದೇಮ್ ಅಂಡ್ ಬಟ್ ಇಟ್ ವಾಸ್ ಕ್ವಿಕ್ಲಿ ಎಕ್ಸ್ಟಿಂಗ್ವಿಶ್ಡ್. ಯಾಕಂದ್ರೆ ನಡುಗ್ಬಿಡ್ತಾ ಎದ್ರುಕೊಂಡು ಕ್ಯಾಂಡಲ್ ಬಿದ್ದೋಯ್ತು, ಎಲೆಗಳೆಲ್ಲ ಸುಟ್ಟೋಯ್ತು. ಯಾರೋ ತಕ್ಷಣ ಬಂದು ಆಫ್ ಮಾಡಿದ್ರು. ಎಕ್ಸ್ಟಿಂಗ್ವಿಶ್ ಅಂದರೆ ಆರಿಸೋದು, ಬೆಂಕಿ ಆರಿಸೋದು. ಆಫ್ಟರ್ ದಿಸ್ ದ ಟ್ರೀ ಡಿಡ್ ನಾಟ್ ಫೀಲ್ ಎನಿ ಫಿಯರ್. ಒಂದ್ಸರಿ ಆಯ್ತಲ್ಲ, ಸುಟ್ಟೋಯ್ತಲ್ಲ, ಅದಕ್ಕೆ ಭಯ ಆಗಲಿಲ್ಲ. ದ ಚಿಲ್ಡ್ರನ್ shouted with joy and danced merrily around the tree. ಮಕ್ಕಳು with happiness, happily they danced and shouted and they moved around the tree. After that the children rushed upon it for toys and sweets and its branches cracked. ಡ್ಯಾನ್ಸು ಎಲ್ಲ ಮುಗಿದ್ಮೇಲೆ ಮಕ್ಕಳು ದೇ ರಶ್ಡ್ ಅಪಾನ್ ಇಟ್ ಫಾರ್ ದ ಟಾಯ್ಸ್ ಆ್ಯಂಡ್ ಸ್ವೀಟ್ಸ್. ಅಲ್ಲಿರ್ತಕ್ಕಂಥ ಟಾಯ್ಸ್, ಆಟದ ವಸ್ತುಗಳು, ಸ್ವೀಟ್ಸ್ ಎಲ್ಲ ಕಿತ್ಕೊಳ್ಳೋಕ್ಕೆ ಅದ್ರ ಮೇಲೆ ಬೀಳ್ತಾರೆ. ಇಟ್ಸ್ ಬ್ರಾಂಚಸ್ ಕ್ರ್ಯಾಕ್ಡ್, ಅದರ ಕೊಂಬೆಗಳು ಕ್ರ್ಯಾಕ್ಡ್, ಕರ ಅಂತ ಮುರಿದೇ ಬಿಟ್ವು. ಆಫ್ಟರ್ ದ್ಯಾಟ್ ದೇ ಡ್ಯಾನ್ಸ್ಡ್ ಅಬೌಟ್ ವಿತ್ ದೇರ್ ಪ್ರೆಟಿ ಟಾಯ್ಸ್ ಆ್ಯಂಡ್ ನೋ ಒನ್ ನೋಟಿಸ್ ದ ಟ್ರೀ ಎಕ್ಸೆಪ್ಟ್ ದ ಚಿಲ್ಡ್ರನ್ಸ್ ಮೇಡ್ ಹೂ ಪೀಪ್ಡ್ ಅಮಾಂಗ್ ದ ಬ್ರಾಂಚಸ್ ಟು ಸಿ ಇಫ್ ಅನ್ ಆಪಲ್ ಆರ್ ಎ ಫಿಗ್ ಹ್ಯಾಡ್ ಬೀನ್ ಫರ್ಗೆಟನ್. ಡ್ಯಾನ್ಸ್ ಆಯಿತು. ದೇ ಟುಕ್ ಅವೇ ಆಲ್ ದೇ ಡ್ಯಾನ್ಸ್ಡ್ ಅಬೌಟ್ ದೇರ್ ವಿತ್ ಪ್ರೆಟಿ ಟಾಯ್ಸ್ ಆ್ಯಂಡ್ ಎಲ್ಲ ಮುಗೀತು. ಸ್ವೀಟು ತೊಗೊಂಡ್ರು. ದೇ ಟುಕ್ ದ ಸ್ವೀಟ್ ಆ್ಯಂಡ್ ದ ಟಾಯ್ಸ್ ಆ್ಯಂಡ್ ದೇ ವೆಂಟ್ ಆಫ್. ಯಾರೂ ಬರಲಿಲ್ಲ. ಯಾರು ಬಂದರು? ಓನ್ಲಿ ದ ಮೇಡ್, ಕೆಲಸದ ಆಳು ಬಂದು ಪೀಪಿಡಿದ್ರು ಅಮಾಂಗ್ ದ ಬ್ರಾಂಚಸ್. ಹುಡ್ಕಿದ್ಲು ಏನಾರ ಮಕ್ಕಳು ಬಿಟ್ಟಿದ್ದು ಆ್ಯಪಲ್ ಅಥವಾ ಫಿಗ್ ಏನಾರು ಇದೆಯಾ ನನಗೆ ಅಂತ. ಆಫ್ಟರ್ ದಿಸ್ ದ ಚಿಲ್ಡ್ರನ್ ವಾಂಟೆಡ್ ಟು ಲಿಸನ್ ಟು ಎ ಸ್ಟೋರಿ ಫ್ರಮ್ ದರ್ ಅಂಕಲ್. ಈ ಟೋಲ್ಡ್ ದೆಮ್ ಟು ಚೂಸ್ ಬಿಟ್ವೀನ್ ದ ಸ್ಟೋರಿ ಆಫ್ ಹಂಪ್ಟಿ ಡಂಪ್ಟಿ ಆ್ಯಂಡ್ ಇವಡೆ. ಮಕ್ಕಳು ಅವ್ರ ಅಂಕಲಿಗೆ ಕೇಳಿದರು ನಮ್ಗೆ ಕಥೆ ಹೇಳಿ ಅಂತ. ಅವ್ರ ಅಂಕಲ್ ಹೇಳಿದರು ಚೂಸ್ ಬಿಟ್ವೀನ್ ಟೂ ಸ್ಟೋರೀಸ್, ಇವಡೆ ಹಂಪ್ಟಿ ಡಂಪ್ಟಿ ಅಂತ. ದ ಚಿಲ್ಡ್ರನ್ ಚೋಸ್ ದ ಸ್ಟೋರಿ ಆಫ್ ಹಂಪ್ಟಿ ಡಂಪ್ಟಿ ಹೂ ಫೆಲ್ ಡೌನ್ ಸ್ಟೇರ್ಸ್ ಬಟ್ ಸೂನ್ ಗಾಟ್ ಅಪ್ ಅಗೇನ್ ಅಂಡ್ ಅಟ್ ಲಾಸ್ಟ್ ಮ್ಯಾರಿಡ್ ಎ ಪ್ರಿನ್ಸಸ್. ಮಕ್ಕಳು ಚೋಸ್ ದ ಸ್ಟೋರಿ ಆಫ್ ಹಂಪ್ಟಿ ಡಂಪ್ಟಿ. ಆ ಸ್ಟೋರಿ ಕಥೆ ಏನಂದರೆ, ಹಂಪ್ಟಿ ಡಂಪ್ಟಿ ಫೆಲ್ ಡೌನ್ ಸ್ಟೇರ್ಸ್ ಬಟ್ ಸೂನ್ ಗಾಟ್ ಅಪ್ ಅಗೇನ್. ಕೆಳಕ್ಕೆ ಬಿದ್ದ, ಎದ್ದ, ಮ್ಯಾರಿಡ್ ಎ ಪ್ರಿನ್ಸಸ್, ಯುವರಾಣಿನ ಮದುವೆ ಆದ. ದೆನ್ ಇಟ್ thought that the next evening also it would be again decorated and would hear the story of Humpty Dumpty and Ivde. The tree, ಈಗ next day, it's thinking of the next day. ಈಗಲೂ ಕೂಡ it's not enjoying the present moment. ನಾಳೆನೂ ಇದೇ ಥರ ಇರುತ್ತೆ, they decorate me and I can listen to the story of Humpty Dumpty, Ivde ಅಂತ it's dreaming of the tomorrow. But in the morning the servants came and dragged it out of the room and threw it on the floor in the garret in a dark corner. ತೊಗೊಂಡೋಗಿ ಅದನ್ನ ಹೇಳ್ಕೊಂಡು ಹೋಗಿ ಗ್ಯಾರೆಟಲ್ಲಿ ಮೂಲೆಯಲ್ಲಿ ಬೀಸಾಕ್ಬಿಟ್ರು. ನೋ ಒನ್ ಕೇಮ್ ಟು ಇಟ್ ಫಾರ್ ಸೋ ಮೆನಿ ಡೇಸ್ ಅಂಡ್ ಇಟ್ ವಾಸ್ ಟೋಟಲಿ ಅಲೋನ್. ಕತ್ತಲಲ್ಲಿ ಬೀಸಾಕ್ಬಿಟ್ರು ಗ್ಯಾರೆಟಲ್ಲಿ, ಯಾರು ಬರಲಿಲ್ಲ. ಇಟ್ ವಾಸ್ ಟೋಟಲಿ ಅಲೋನ್. ದ ಟ್ರೀ ಥಾಟ್ ಇಟ್ ವಾಸ್ ಆಸ್ ಇಟ್ ವಾಸ್ ವಿಂಟರ್ ದ ಗ್ರೌಂಡ್ ವಾಸ್ ಹಾರ್ಡ್ ಸೊ ದಟ್ ದೇ ಕುಡ್ ನಾಟ್ ಪ್ಲಾಂಟ್ ಇಟ್ ಅಂಡ್ ದೇ ವುಡ್ ಪ್ಲಾಂಟ್ ಇಟ್ ಇನ್ ಸ್ಪ್ರಿಂಗ್. ಈಗ ವಿಂಟರ್ ಎಲ್ಲ ಡ್ರೈ ಆಗಿಬಿಟ್ಟಿರುತ್ತೆ, ಹಾರ್ಡ್ ಆಗಿರುತ್ತೆ ನೆಲ. ದೇ ವಿಲ್ ಪ್ಲಾಂಟ್ ಮೀ ಇನ್ ದ ಸ್ಪ್ರಿಂಗ್ ಅಂತ ಇಟ್ ಈಸ್ ವೆಯ್ಟಿಂಗ್. By that time the two little mice came and addressed the tree as an old tree. The tree said that it was not old and there were many trees older than it. ಅಷ್ಟೊತ್ತಿಗೆ ಕೆಲವು ಇಲಿ ಮರಿಗಳು ಬಂದು ಓಲ್ಡ್ ಟ್ರೀ ಹೌ ಆರ್ ಯು ಅಂದರು. ಹೇಳ್ತು ನೋ ಐ ಆಮ್ ನಾಟ್ ಅನ್ ಓಲ್ಡ್ ಒನ್, ನನಗಿಂತ ಓಲ್ಡರ್ ಟ್ರೀಸ್ ಇದ್ದಾರೆ ಗೊತ್ತಾ ಅಂತ. The mice wanted to know from it about the most beautiful places in the world. The tree told them about the wood, the sunshine, the birds song. Mice they became curious. They wanted to know the most beautiful places in the world. It spoke of the wood, the sunshine, the birds and song. But now also the tree was not happy. It felt very lonely and remembered its life in the forest and how the hare jumped over him and it liked it now. ಈಗಲಾರು ಖುಷಿ ಇದೆ ಅನ್ನೋ. It's not happy even with the company of the mice. It remembered its past life, how the hare jumped over it and it liked it now. The mice wanted to know about the storeroom where cheeses lie on the shelf and hams hang from the ceiling. ಮೈಸಸ್ ಅವ್ರಿಗೆ ನಮಗೇನು ಬೇಕೋ ಅದನ್ನೇ ನಾವು ಪಡಿತೀವಿ ಅಲ್ವಾ. ಮೈಸ್ಗೇನು ಬೇಕೋ ಯಾವಾಗಲೂ ತಿನ್ನಬೇಕು.
ಕೇಳ್ತು. ಚೀಸಸ್ ಎಲ್ಲಿ ಇಟ್ಟಿರುತ್ತೆ ಶೆಲ್ಫ್ ಮೇಲೆ, ಹ್ಯಾಮ್ಸ್ ಹ್ಯಾಂಗ್ ಫ್ರಮ್ ದ ಸೀಲಿಂಗ್, ಎಲ್ಲಿರುತ್ತೆ ಹ್ಯಾಮ್ಸ್ ಎಲ್ಲ, ಯಾವ ಸೀಲಿಂಗಲ್ಲಿ ಇರುತ್ತೆ, ತಿನ್ನಕ್ಕೆ ಬೇಕಲ್ಲ ಓಕೆ. ದ ಟ್ರೀ ಸೆಡ್ ದಟ್ ಇಟ್ ಡಿಡ್ ನಾಟ್ ನೋ ದಟ್ ಪ್ಲೇಸ್ ಬಟ್ ಓನ್ಲಿ ದ ವುಡ್. ಟ್ರೀ ಹೇಳ್ತು, ನಂಗೆ ಅದೆಲ್ಲ ಗೊತ್ತಿಲ್ಲ, ಚೀಸು ಅವೆಲ್ಲ, ನಂಗೆ ಓನ್ಲಿ ವುಡ್ ಗೊತ್ತು, ಕಾಡು ಗೊತ್ತು. ದ ಟ್ರೀ ಟೋಲ್ಡ್ ದಟ್ ದೋಸ್ ಡೇಸ್ ವರ್ ಹ್ಯಾಪಿ ಇನ್ ದ ವುಡ್ ಆ್ಯಂಡ್ ಆಲ್ಸೋ ದ ಕ್ರಿಸ್ಮಸ್ ಈವ್ನಿಂಗ್ ವೆನ್ ಇಟ್ ಹ್ಯಾಡ್ ಬಿನ್ ಡ್ರೆಸ್ಡ್ ಅಪ್ ವಿತ್ ದ ಕೇಕ್ಸ್ ಆ್ಯಂಡ್ ಲೈಟ್ಸ್. ರಿಪೀಟ್ ಮಾಡ್ತು, ನನಗೆ ಫಾರೆಸ್ಟಲ್ಲಿ ಐ ವಾಸ್ ಸೋ ಹ್ಯಾಪಿ ಆ್ಯಂಡ್ ಆನ್ ದ ಕ್ರಿಸ್ಮಸ್ ಈವ್ನಿಂಗ್ ಐ ವಾಸ್ ಹ್ಯಾಪಿ, ಐ ವಾಸ್ ಡೆಕೋರೇಟೆಡ್ ಆ್ಯಂಡ್ ಡ್ರೆಸ್ಡ್ ಅಪ್ ಆ್ಯಂಡ್ ಕೇಕ್ಸ್ ಆ್ಯಂಡ್ ಲೈಟ್ಸ್ ಆ್ಯಂಡ್ ಐ ಹ್ಯಾಡ್ ಲಿಸನ್ ಟು ದ ಸ್ಟೋರಿ ಆಫ್ ಹಂಪ್ಟಿ ಡಂಪ್ಟಿ ಅಂತ. ಇಟ್ ರಿಪೀಟೆಡ್ ದ ಸ್ಟೋರಿ ಆಫ್ ಹಂಪ್ಟಿ ಡಂಪ್ಟಿ ಆ್ಯಂಡ್ ವಿಶ್ ದಟ್ ಲೈಕ್ ಹಂಪ್ಟಿ ಡಂಪ್ಟಿ ಇಟ್ ಆಲ್ಸೋ ವುಡ್ ಮ್ಯಾರಿ ಎ ಪ್ರಿನ್ಸೆಸ್. ಹಂಪ್ಟಿ ಡಂಪ್ಟಿ ಥರ ನಾನು ಒಂದು ಪ್ರಿನ್ಸೆಸ್ನ ಮದುವೆ ಆಗಬೇಕು. ಇಟ್ ರಿಮೆಂಬರ್ ದ ಲಿಟಲ್ ಬರ್ಚ್ ಟ್ರೀ ವಿಚ್ ವಾಸ್ ಲೈಕ್ ಎ ಪ್ರಿನ್ಸೆಸ್ ಟು ಹಿಮ್. ಈಗ ಆ ಬರ್ಚ್ ಟ್ರೀ ತನ್ನ ಪಕ್ಕ ಇತ್ತಲ್ಲ, ಅದು ನೆನಪಾಯಿತು. ಇಟ್ ವಾಸ್ ಲೈಕ್ ಎ ಪ್ರಿನ್ಸೆಸ್. ಆ ಬರ್ಚ್ ಟ್ರೀನ ಮದುವೆ ಆಗಬೇಕು ಅಂತ ಇವಾಗ ಅನಿಸ್ತಾ ಇದೆ. ಇಟ್ ವಾಸ್ ಲೈಕ್ ಎ ಪ್ರಿನ್ಸೆಸ್. ನೌ ದ ಟ್ರೀ ಫೆಲ್ಟ್ ದಟ್ ದೋಸ್ ವರ್ ಹ್ಯಾಪಿ ಡೇಸ್ ಆ್ಯಂಡ್ ವಿಶ್ ದಟ್ ದೇ ಮೈಟ್ ಕಮ್ ಅಗೇನ್. ಆ ದಿನಗಳೇ ಖುಷಿಯಾಗಿತ್ತು, ಆ ದಿನಗಳು ಮತ್ತೆ ಬರ್ತಾವ. ಇಟ್ ವಾಸ್ ನಾಟ್ ಹ್ಯಾಪಿ ಈವನ್ ನೌ ಇನ್ ದ ಕಂಪನಿ ಆಫ್ ಮೈಸ್. ಮೆನಿ ಮೈಸ್ ಕೇಮ್ ಟು ಹಿಯರ್ ದ ಸ್ಟೋರಿ ಆಫ್ ದ ಟ್ರೀ ಆನ್ ಸಂಡೇ. 2 rats came with them and said that it was not a pretty story and asked it to tell the story about bacon or tallow in the storeroom. ಆ ಸಂಡೇ 2 ರ್ಯಾಟ್ಸ್ ಬಂತು. ಅವು ಕೇಳಿದ್ವು, ಅಯ್ಯೋ ಇದು ಯಾವ ಕಥೆನಪ್ಪ, ನೀನು ಅಂಟಿ ಡಂಟಿ ಕಾಡಿನ ಕತೆ, ನನಗೆ ಬೇಕನ್ ಕತೆ ಹೇಳು, ಅಥವಾ ಟ್ಯಾಲೋ ಇನ್ ದ ಸ್ಟೋರ್ ರೂಮ್ ಅದ್ರ ಕತೆ ಹೇಳು, ಅವು ತಿನ್ಬೇಕಲ್ಲ ಅದಕ್ಕೆ. ದ ಟ್ರೀ ಡಿಡ್ ನಾಟ್ ನೋ ಇಟ್, ದೇರ್ ಫೋರ್ ದ ರ್ಯಾಟ್ಸ್ ಮಾರ್ಚ್ಡ್ ಆಫ್. ಇದಕ್ಕೆ ಅದು ಬಿಟ್ಟು ಏನು ಗೊತ್ತಿಲ್ಲ, ಇಲ್ಲ ನಂಗೆ ಗೊತ್ತಿಲ್ಲ ಅಂತ. ದ ರ್ಯಾಟ್ಸ್ ಮಾರ್ಚ್ಡ್ ಆಫ್, ಹೊಟ್ಟೋದು. ಆಫ್ಟರ್ ದಿಸ್ ದ ಲಿಟಲ್ ಮೈಸ್ ಕೆಪ್ಟ್ ಅವೇ ಫ್ರಮ್ ದ ಟ್ರೀ ಆ್ಯಂಡ್ ಇಟ್ ಬಿಕೇಮ್ ಅಲೋನ್. ಆ ಎಲಿಗಳು ಅಲ್ಲಿಂದ ಆಚೆಗೆ ಅಲ್ಲಿಗೆ ಬರಲೇ ಇಲ್ಲ. ನಾವು ಅಗೇನ್ ಒನ್ಸ್ ಅಗೇನ್ ದ ಟ್ರೀ ಬಿಕೇಮ್ ಅಲೋನ್. Now the tree remembered the merry little mice and felt very sad. ನೋಡಿ ಈಗ, when it was with mice it was not happy, it remembered the past life. Now there are no mice, ಈಗ it remembered the mices and felt very sad. ಎಷ್ಟು ಚೆನ್ನಾಗಿತ್ತು, ಬರ್ತಿದ್ರು, ಮಾತಾಡ್ತಿದ್ರು, ಕಥೆ ಆಡ್ತಿದ್ರು. I waited for someone to take it out of that place. It waited for someone. ಯಾರು ಬಂದು ನೀನು ಕರ್ಕೊಂಡು ಹೋಗ್ಬಾರ್ದ. One morning people came and dragged the tree roughly out and taken to the courtyard. ಒಂದಿನ ಪಾಪ ಯಾರೋ ಬಂದರು, dragged roughly on the floor. ಅದನ್ನು ಎಳ್ಕೊಂಡು ತಗೊಂಡೋಗಿ they took the tree to the courtyard. The tree saw the daylight and felt very happy. ಹಗಲು ಬೆಳಕು, ಸೂರ್ಯನ ಬೆಳಕು ನೋಡಿ ಇಟ್ ಫೆಲ್ಟ್ ವೆರಿ ಹ್ಯಾಪಿ. ದ ಕೋರ್ಟ್ಯಾರ್ಡ್ ವಾಸ್ ಸೋ ಕ್ಲೋಸ್ ಟು ದ ಗಾರ್ಡನ್. ವಾಸ್ ದ ಟ್ರೀಸ್ ಆರ್ ಫ್ರೆಶ್ ಅಂಡ್ ಫ್ರಾಗ್ರೆಂಟ್ ರೋಸಸ್, linden trees and the swallows. The tree thought it would live again and joyfully spread its branches. ಖುಷಿ ಆಯಿತು ಅಲ್ಲಿರ್ತಕ್ಕಂಥ ಗಾರ್ಡನ್ನು, ಆ ಫ್ರೆಶ್ ಏರು, ರೋಸಸ್, linden trees, swallows, birds. ನಾನು ಮತ್ತೆ ಐ ವಿಲ್ ಗ್ರೋ, ಐ ವಿಲ್ ಲೀವ್ ಅಗೇನ್ ಅಂತ ಖುಷಿ ಆಯಿತು. And it tried to spread its branches. No, the branches were all withered. ಒಣಗೋಗಿದ್ದಾವೆ, ಬ್ರಾಂಚಸ್ ಎಲ್ಲ ಒಣಗೋಗಿದ್ದಾವೆ. ಯೆಲ್ಲೋ ಕಲರ್ ಲೈ ಇನ್ ಎ ಕಾರ್ನರ್ ಅಮಂಗ್ ದ ವೀಡ್ಸ್ ಅಂಡ್ ನೆಟಲ್. ಆ ವೀಡ್ಸ್ ಅಂಡ್ ನೆಟಲ್ ಮಧ್ಯೆ ಬಿದ್ದಿದ್ದಾವೆ ಬ್ರಾಂಚಸ್. ಇದು ದ ಸ್ಟಾರ್ ಆಫ್ ದ ಗೋಲ್ಡ್ ಪೇಪರ್ ಸ್ಟಿಲ್ ಸ್ಟಕ್ ಆನ್ ದ ಟಾಪ್ ಆಫ್ ದ ಟ್ರೀ ಅಂಡ್ ಗ್ಲಿಟರ್ಡ್ ಇನ್ ದ ಸನ್ಶೈನ್. ಆ ಸ್ಟಾರ್ ಹಾಕಿದ್ರಲ್ಲ, ಟಿನ್ಸಲ್ ಪೇಪರ್ ಸ್ಟಾರ್, ಇಟ್ ಇಸ್ ಸ್ಟಿಲ್ ಸ್ಟಕ್ ಆನ್ ದ ಟಾಪ್ ಆಫ್ ದ ಟ್ರೀ ಅಂಡ್ ಇಟ್ ಇಸ್ ಗ್ಲಿಟರಿಂಗ್ ಇನ್ ದ ಸನ್ಶೈನ್. ಒನ್ ಆಫ್ ದ ಚಿಲ್ಡ್ರನ್ saw it and took it from it trading on its branches till they crackled under his boots. One of the children, ಒಂದು ಮಗು, ಅಲ್ಲಿದ್ದ ಮಕ್ಕಳಲ್ಲಿ ಒಂದು ಮಗು ಬಂತು. It traded on these branches till it crackled under his boots and took the star. The tree looked at the fresh bright flowers in the garden and then looked at itself and felt ashamed and wished that it had remained in the dark corner of the garret. Tree ಈಗ ನೋಡ್ತಾ ಇದೆ ಅಲ್ಲಿರ್ತಕ್ಕಂಥ ಫ್ರೆಶ್ ಬ್ರೈಟ್ ಫ್ಲವರ್ಸ್ ಇನ್ ದ ಗಾರ್ಡನ್ and it looked at himself. How beautiful they are and how much withered I am ಅಂತ. ನನ್ನ ಡಾರ್ಕ್ ಕಾರ್ನರ್ಲೇ ಇರಬೇಕಾಗಿತ್ತು, ಯಾಕಾದರೂ ಆಚೆಗೆ ಬಂದು ಅನ್ಕೋತಾ ಇದೆ. It remembered its fresh youth in the forest. ಮತ್ತೆ it remembered its fresh youth of the merry Christmas evening and of the little mice. The tree felt that it had to enjoy itself in the past. ಮರ ಅನ್ಕೊಳ್ತು, ನಾನು ನನ್ನ ಪಾಸ್ಟ್ ಲೈಫನ್ನು ಆವಾಗಲೇ ಎಂಜಾಯ್ ಮಾಡಬೇಕಾಗಿತ್ತು. and it was too late then. ಈಗ ಎಂಜಾಯ್ ಮಾಡೋಕ್ಕಾಗಲ್ಲ, ಪಾಸ್ಟ್ ಈಸ್ ಪಾಸ್ಟ್, ಭೂತ ಹೊಟ್ಟೋಗ್ಬಿಡ್ತು. Then a lad came and chopped the tree into small pieces and the pieces were placed in a fire in the oven and they quickly blazed up brightly. ಒಬ್ಬ ಲ್ಯಾಡ್ ಅಂದರೆ ಹುಡುಗ ಬಂದ, ಈ ಕಟ್ ಪೀಸ್ ಚಾಪ್ ಅಂದರೆ ಪೀಸ್ ಮಾಡೋದು, ಚಾಪ್ ವರ್ಬಿಲ್ಲಿ ಚಾಪ್ಸ್ ಅಂದರೆ ಚೂರುಗಳು ಅಂತ. ಚಾಪ್ ಅಂದರೆ ಕ್ರಿಯಾಪದ, ಚಾಪ್ ನಾಮಪದ ಕ್ರಿಯಾಪದ ಎರಡೂ ಆಗುತ್ತೆ. ನೀವು ಹೇಳ್ತಿರಲ್ಲ ಚಿಕನ್ನು ಮನೇಲಿ ಮಾಡಿದಾಗ ಚಾಪೀಸು ಅಂತಿರಲ್ಲ, ಚಾಪೀಸು ಅಲ್ಲ ಅದು,
ಚಾಪ್ಸ್, ಅದು ಚಿಕನ್ ಚಾಪ್ಸ್, ಮಟನ್ ಚಾಪ್ಸ್, ಚಿಕನ್ ಚಾಪೀಸು ಅಲ್ಲ. Chopped the tree into small pieces, ಚಿಕ್ಕ ಚಿಕ್ಕ ಪೀಸ್ ಮಾಡಿ, pieces were placed in a fire in the oven, ಒಲೆಯಲ್ಲಿ ಇಡ್ತಾರೆ. They quickly blazed up brightly, ಉರಿಯಕ್ಕೆ ಶುರುವಾಗುತ್ತೆ. Blazed up, blaze, ಬೆಂಕಿ ಜ್ವಾಲೆ. The tree sighed so deeply. The tree now began to sigh, ನಿಟ್ಟುಸಿರಿಡ್ತಾ ಇದೆ. That each sigh was like a pistol shot sounding pop, 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 pop ಅಂತ ಉರಿತಾ ಇದೆ. ಅದ್ರ ನಿಟ್ಟುಸಿರೋದು pop, pop like a pistol sound. Then the children who were at play came and seated themselves in front of the fire and looked at it. ಮಕ್ಕಳೆಲ್ಲ ಬಂದು ಬೆಂಕಿ ನೋಡ್ತಾ ಕೂತ್ಕೊಂಡಿದ್ದಾರೆ. At each pop the tree was thinking of summer day in the forest. ಒಂದ್ಸರಿ pop ಅಂದಾಗ್ಲೂ it was thinking of summer days in the forest, of Christmas evening, of Humpty Dumpty. All happy moments of its life. Now all was past. The tree's life was past and it could not enjoy it then, and now it was too late for enjoyment. It's too late for enjoyment. ಹಾಗಾದರೆ ಜೀವನ ಎಂಜಾಯ್ ಮಾಡಲಿಲ್ಲ, ಈಗ ಇಟ್ಸ್ ಟೂ ಲೇಟ್ ಫಾರ್ ಎಂಜಾಯ್ಮೆಂಟ್. ಅದಕ್ಕೆ ವಿ ಶುಡ್ ನಾಟ್ ಬಿ ವರೀಡ್ ಅಬೌಟ್ ದ ಪಾಸ್ಟ್ ಇನ್ಸಿಡೆಂಟ್ಸ್. ಎಸ್, ಪಾಸ್ಟ್ ಈಸ್ ಪಾಸ್ಟ್. ವಿ ಶುಡ್ ಟ್ರೈ ಟು ಲರ್ನ್ ಲೆಸನ್ಸ್ ಫ್ರಮ್ ದ ಪಾಸ್ಟ್ and correct the past mistakes and improve the present. If we improve the present, our future will be better. This is the message given through this story. I think you have understood the message of the story. If you have any doubt or query, post it in the comment box. Take care. Bye.